ಸತ್ಯ ಎಲ್ಲೂ ಹೋಗ್ಬೇಡ, ಇಲ್ಲೇ ಹಿಂಗೆ ಓಡಾಡಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಸ್ಲ ಕುಕ್ಕ. ಸರಿ ಆಯ್ತು ಹೇಳಮ್ಮ. ಇಲ್ಲೇನೆ ಇಲ್ಲಿ ಬಿಸಿಲೈತಲ್ಲ, ಹಿಂಗೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಒಂದು ಸ್ವಲ್ಪ ಓಡಾಡಿ ಇಲ್ಲೇ ಕುತ್ಕೊಂತೀನಿ ಹೇಳಿ. ಇಲ್ಲಿ ಬಿಸಿಲು ಎದುರು ಬಿಸಿಲು ಬೀಳ್ತೈತಲ್ಲ, ಇಲ್ಲಿ ಕುತ್ಕೊಂತೀನಿ. ಹೋಗ್ಬೇಡ ತಿರ್ಗಾ ಯಾರನ ನೋಡು ಹೆಂಗೆ ಓಡಾಡುತ್ತೆ ಅಂತಾರೆ, ಅತ್ಲಾಗೆಲ್ಲ ಹೋಗಕ್ಕೆ ಹೋಗ್ಬೇಡ ನೀನು ಎಲ್ಲೋನು. ನೀನು ಇಲ್ಲೇನೆ ಓಡಾಡ್ಕೊಂಡು ಆಗಲ್ಲಿ ಕುಕ್ಕ ಬಿಸಿನೀರು ಕಾಯಿಸ್ತೀನಿ, ಮಕ ತೊಳ್ಕೊಂಡು ತಿಂಡಿ ತಿನ್ಮಂತ ಮಾತ್ರೆ ಅದು ನುಂಗ್ಮಂತೆ. ಸರಿ ಆಯ್ತು ಹೇಳಮ್ಮ, ಇಲ್ಲಿ ಕುತ್ಕೊಂತೀನಿ. ಯಪ್ಪ ಹಾಸ್ಪಿಟ್ಲಾಗಿದ್ದಾಗ ಯಾವ ಸಂಜೆ ಆಗುತ್ತೆ ಯಾವ ಬೆಳಗ್ಗೆ ಆಗುತ್ತೆ ಎಂಬುದೇ ಗೊತ್ತಾಗ್ತಿರ್ಲಿಲ್ಲ. ಒಂಥರ ಅನ್ಸೋದು. ಇಲ್ಲಿ ಬಂದಾಗಿಂದ ಒಂಥರ ಎಷ್ಟೋ ಆಸೆ, ನಮ್ಮನೆ ನಮ್ಮೂರು ನಮ್ಮನೆ ಎಲ್ಲ, ಅದಕ್ಕೆ ನಮ್ಮನೆ ನಮಗೆ ಇದು ಅಂತ ಹೇಳೋದು. ಹಾಸ್ಪಿಟ್ಲಾಗಿ ಇರೋಕ್ಕಾಗಲ್ಲ. ಥೋ, ಊಟನೂ ಸೇರಲ್ಲ ಏನಿಲ್ಲ. ಇತ್ಲಾಗಳಿಂದ ಅತ್ಲಾಗಿಂದ ಇತ್ಲಾಗಿಲ್ಲೇ ಓಡಾಡ್ತೀನಿ. ಸ್ವಲ್ಪ ಹೊತ್ತು ಹಿಂಗೆ ಓಡಾಡಿ ಇಲ್ಲಿ ಕುತ್ಕೊಂತೀನಿ. ಸ್ವಲ್ಪ ಹೊತ್ತು ಹಿಂಗೆ ಓಡಾಡಿದ್ರೆ ಸಾಕು, ಸುಸ್ತಾದಂಗೆ ಆಗುತ್ತೆ. ಯಾಕಪ್ಪ ಸ್ವಲ್ಪ ಬ್ಲಡ್ ಕಡಿಮೆ ಐತೆ ಅಂತ ಹೇಳಿ ಹೇಳಿದ್ರಲ್ಲ ಡಾಕ್ಟ್ರು, ಅದಕ್ಕೆ ಅನಿಸುತ್ತೆ. ಸ್ವಲ್ಪ ಓಡಾಡಿದ್ದೀನಿ ಅಂದರೆ ಸಾಕು, ಒಂಥರ ಸುಸ್ತಾದಂಗೆ ಆಗುತ್ತೆ. ಸ್ವಲ್ಪ ಹೊತ್ತು ಕುತ್ಕೊಂತೀನಿ, ಆಮೇಲೆ ಒಂದು 2 ಸರ್ತಿ ಓಡಾಡ್ತೀನಿ ಅಂತಗಳಿಂದ ಇತ್ಲಾಗಿಂದ ಅತ್ಲಾಗಿ. ಏನು ಚಳಿ ಆಗುತ್ತೆ, ಬಿಸಿಲ ಕುಕ್ಕಂಡ್ರೂ ಚಳಿ ಆಗುತ್ತೆ. ಯಪ್ಪ ಬಿಸಿಲು ಹೆಂಗೆ ಹೊಡಿತೈತೆ ನೋಡಿಲಿ. ನಮ್ಮ ಮನೆ ಹತ್ರ ಬಿಸಿಲೇ ಬರಲ್ಲ, ಮರ ಗಿಡಗಳೆಲ್ಲ ಜಾಸ್ತಿ ಇದಾವಲ್ಲ, ಮರ ಇರೋದಕ್ಕೂ ಗಾಳಿ ಬೇರೆ ಬೀಸುತ್ತೆ. ಯಪ್ಪ ಸಖತ್ ಚಳಿ ಆಗುತ್ತಿಲ್ಲ. ಸ್ವಲ್ಪ ಬಿಸಿಲು ಚೆನ್ನಾಗೈತೆ. ಬಿಸಿಲು ಚೆನ್ನಾಗಿರೋದ್ರಿಂದ ಇಲ್ಲೇ ಕುತ್ಕೊಂತೀನಿ. ಬೀದಕ್ಕೆ ಬಂದು ಕುತ್ಕೊಂಡವಳೆ, ಮಾಡಿರೋ ಗನಂದಾರಿ ಕೆಲಸ ಏನೋ ದೊಡ್ಡ ಗನಂದಾರಿ ಕೆಲಸ ಮಾಡಿದ್ದೀನಿ ಅಮ್ಮಂಗೆ ಬಂದು ಇಲ್ಲಿ ಕುತ್ಕೊಂಡವಳು ಬಿಸಿಲು ಕಾಯಿಸ್ತಾ ಬಿಸಿಲಾಗಿ. ಸೀಮೆಗಿಲ್ದವಳ ಕಣೆ ಹೇಳು. ಅಷ್ಟೇ ಸಿಟ್ಟು ಬರಲ್ಲ ಕಣೆ ಹೇಳು. ಮಕ್ಕ ನೋಡಿದ್ರೆ ಆತ ನೋಡಿ ಏನೋ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಗುಸು ಪಿಸಿ ಮೊದಲೇನೋ ಮತ್ತೆ ಕಂಡ್ರೆ ನನಗೆ ಆಗಲ್ಲ, ನನಗೂ ಮತ್ತೆ ಕಂಡ್ರೆ ಆಗಲ್ಲ. ಏನೋ ಮಾತಾಡ್ತಾ ಇದ್ದಾರೆ. ಅದೇ ಮಾತೆ, ನಮ್ಮ ಮಕ್ಕಳು ನನ್ನ ತರನಾಗಿದ್ರಿ ನೋಡು, ನಾವು ಹೊರಕ್ಕೆ ಬಿಡ್ತಿರ್ಲಿಲ್ಲ. ನೀವು ನಮ್ಮ ಮರ್ಯಾದೆ ಕಳೆದಿದ್ದೀರಾ, ಓಟು ಬಿಟ್ಟು ಮುಂಡ್ಯಾರ ಒಳಗೆ ಸೀರ್ರೆ ಇನ್ನೇ ಏನು ಹೊರಗೆ ಕುಕ್ಕಂತೀರ ಅಂತಿದ್ದೆ. ತಾಯಿ ನೆಟ್ಟಿಗಿರ್ಬೇಕು ತಗ, ತಾಯಿ ನೆಟ್ಟಿಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ಈ ವಯಸ್ಸಿಗೆ ಎಂತೆಂಥ ಅದೆಲ್ಲ ಕುಣ್ಕೊಂಡು ಮೆರ್ತ್ಕೊಂಡು ರಾಮ. ಈಗಳೇ ನಾವು ಮುಂದಕ್ಕೆ ಒಳ್ಳೇದೇ ಆತ್ಕಣೆ ಲೊಲೆ, ನಮ್ಗಿವತ್ತು ಒಳ್ಳೇದೇ ಆಯ್ತು ಅಲ್ವೇ. ಇಂಥ ಮುಂಡ್ಯಾರ ಮಾಡ್ಕೊಂಡಿದ್ರೆ ನಮ್ಮನೇನು ಉದ್ಧಾರ ಆಗ್ತಿರ್ಲಿಲ್ಲ ಕಣೆ, ಉದ್ಧಾರ ಆಗ್ತಿರ್ಲಿಲ್ಲ. ಥೂ ಅಲ್ಲ, ಈ ವಯಸ್ಸಿನಾಗೆ ಎಂಥ ಬದುಕು ಮಾಡ್ಕೊಂಡು ರಾಮ ರಾಮ ರಾಮ. ಥೂ, ಊರಾಗೆಲ್ಲ ಮರ್ಯಾದೆ ಕಳ್ಕೊಂಡು ಇನ್ನ ತಲೆ ಎತ್ಕೊಂಡು ವಾರಕ್ಕೆ ಬರ್ತಿರ್ಲಿಲ್ಲಪ್ಪ. ನಿನ್ನ ರಾಜಾರೋಷ್ವಾಗೆ ಓಡಾಡ್ತಾರಲ್ಲೇ ಊರಾಗೆ. ಅದೇ ಮತ್ತೆ ಮಾಡ್ಕೊಂಡಿರೋದು ನೋಡಿದ್ರೆ ಅಲ್ಕ ಕೆಲಸ. ಈ ವಯಸ್ಸಿಗೆ ನಿನ್ನ ಮದುವೆ ಆಗಿದ್ರೆ ಬಿಡಪ್ಪ ಅನ್ಬೋದಾಯ್ತು. ಮದುವೆಗಿನ್ನ ಮುಂಚೆನೇ ಇಷ್ಟೊಂದು ಆಟ ಆಡಿರೋರು ನಮ್ಮನ್ನೇ ತೂರಾರ್ ಕಣಿ ಯಾಕ. ನಮ್ಮನ್ನೇ ತೂರ್ಕೊಂಡು ಹೋಗಾರ. ಹೆಂಗ ದೇವ್ರಮ್ಮನು ನಮ್ಗೆ ಪಾರ್ ಮಾಡ್ದ ಸುಮ್ಮನಿರು. ತಲೊಡೆಯನ್ನು ಕಟ್ಕೊಂಡು ನಾವು ಎಂಬತ್ಕಿ ನಾನು ಸುಮ್ಮನಿರೋದು ಆಸೆ. ಹೋಗ್ರಿ, ನಾನು ನೋಡಿ ಏನು ಮಾತಾಡ್ತೀರ ಕಣೆ. ಅಂಬದೇ ಓಟು ಬಿಟ್ಟು ಕೆಲಸ ಮಾಡಿ ಇನ್ನೂ ಬಂದು ಇಲ್ಲಿ ಕುಕ್ಕರ್ಸ್ಕೊಂಡಿದೀಯಲ್ಲ. ಥೂ, ಯಾವ ಮಕ್ಕ ಇಕ್ಕಂಬತ್ತೀಯ ವರಕ್ಕೆ ನೀನು. ಏನು ದೊಡ್ಡ ಗನಂದಾರಿ ಕೆಲಸ ಮಾಡಿದೀಯ ಅಮ್ಮಂಗೆ, ಬಂದಿಲ್ಲ ಇನ್ನೂ ಬಿಸಿಲು ಕಾಯಿಸ್ತಾ ಕುಕ್ಕೊಂಡಿದೀಯಾ. ಥೂ ಅಯ್ಯಪ್ಪ, ಹೆಂಗ ನಿನ್ನ ಮಾಡ್ಕೊಂಬಿಲ್ಲದ್ದೆ ಒಳ್ಳೇದು ಹತ್ಕೊಂಡ್ತಾಯಿ. ಇಂಥ ಓಟು ಬಿಟ್ಟು ಕೆಲಸ ಮಾಡ್ಕೊಂಡಿರೋಳನ್ನ ನಾವು ಮಾಡ್ಕೊಂಡಿದ್ರೆ ನಮ್ಮನ್ನೇ ಮಾರಾಳೋ ಏನೋ. ಅದಕ್ಕೆಂತ ದೇವರು ಪಾರು ಮಾಡ್ಯದ ನಮಗೆ. ಹೆಂಗ ಒಳ್ಳೆಯ ಕೆಲಸ ಮಾಡ್ದ ದೇವ್ರಮ್ಮನ ಪರಮಾತ್ಮ, ಹೆಂಗ ಒಳ್ಳೇದು ಮಾಡ್ದ ಅತ್ತಾಗಿ. ಹೆಂಗ ಒಳ್ಳೆಯ ಕೆಲಸ ಮಾಡಿ ನಾವು ಅದರಿಂದ ದೂರ ಆಗ್ಬಿಟ್ವು ಅತ್ಲ. ನಾನೇನು ಅಳ್ತಾ ಕುಕೊಂಡಿದ್ನಿ ನಿನ್ನ ಮಗನ ಮದುವೆ ಆಗ್ತೀನಿ ಅಂತ. ಸುಮ್ಮನೆ ಹೋಗ್ರಿ, ಮಾತಾಡಬೇಡ್ರಿ. ನಾವು ನಮ್ಮ ಪಾಡಿಗೆ ನಾವು ಒಯ್ದೀವಿ. ನಿಮಗೆಲ್ಲ ಏನು ಗೊತ್ತಿಲ್ದಲ್ಲೇ ಮಾತಾಡಬೇಡ್ರಿ. ನಮಗೇನು ಅಂಥದ್ದು ಏನೂ ಆಗಿಲ್ಲ. ನಾನು ಚೆನ್ನಾಗೇ ಇದ್ದೀನಿ. ಚೆನ್ನಾಗಿ ಇದ್ದಾಳಂತಿ, ಏನಾಗಿಲ್ಲ ಅಂತ. ಏನೂ ಆಗಿಲ್ವಂತ. ಎಲ್ಲ ಊರಿಗೆಲ್ಲ ಗೊತ್ತಾಗೈತೆ ಕಣೆ ನಿನ್ನ ಬಂಡವಾಳ. ಊರಿಗೆಲ್ಲ ಗೊತ್ತಾಯ್ತು, ಊರಾಗೆಲ್ಲ ಹೇಳ್ತಾರೆ ಮದುವೆಗಿನ ಮುಂಚೆನೇ ಹಿಂಗಾಗೈತೆ ಪೆಳ್ಳಿಗೆ ಅಂತ ಹೇಳಿ ಎಲ್ಲರೂ ಊರು ತುಂಬ ಮಾತಾಡ್ತಾರೆ. ಏನು ಯಾರಿಗೂ ಗೊತ್ತಿಲ್ಲ ಅಮ್ಮಂಗೆ ಏನೂ ಆಗಿಲ್ಲ ಅಂತೀಯ. ಏನೂ ಆಗಿಲ್ಲ ಅಂತ. ಏನು ಯಾರೇನು ಕಿವಿಗೆ ಹೂವು ಮುಡ್ಕೊಂಡಿಲ್ಲವು, ಯಾರೇನೇನು ಕಿವೆ ಕಳ್ಳೆ ಬತ್ತಿ ಇಕ್ಕೊಂಡಿಲ್ಲ. ಎಲ್ಲರಿಗೂ ಕೇಳ್ತವೆ, ಎಲ್ಲರಿಗೂ ಗೊತ್ತಾಗುತ್ತೆ. ಎಲ್ಲ ಇವಾಗಿನ ಕಾಲದ ನಿಮ್ಗಿನ್ನ ಒಂದಿಷ್ಟು ಮುಂದಾಗೆ ಇದ್ದಾರೆ. ಎಂತೆಂಥ ಜನ ಇದ್ದಾರೆ ಎಂಬುದು ಗೊತ್ತಿಲ್ಲ ನಿನಗಿನ್ನ. ಯಾಕ ಒಟ್ಟು ಬಿಟ್ಟಾಳೆ. ಹೋಗ್ರಿ, ನೀವು ಮಾತಾಡಬೇಡ್ರಿ, ನನ್ನ ಸುದ್ದಿಗೆ ಬರಬೇಡ್ರಿ. ನಾನೇನು ನಿಮ್ಮನ್ನು ಮಾತಾಡ್ಸಿದ್ನಿ, ಸುಮ್ಮನೆ ಹೋಗ್ಬೇಕು. ನಾವು ಮಾತಾಡ್ತಿರೋದು ನಿನ್ನೇನು ನಾವೇನು ಮಾತಾಡ್ಸಕ್ಕೆ ಬಂದಿಲ್ಲ. ಗನಂದಾರಿ ಕೆಲಸ ಮಾಡಿದ್ಯಾ ಕಣಮ್ಮ ನೀವು, ಒಳ್ಳೆ ಕೆಲಸ ಮಾಡಿದೆ, ಊರೆಲ್ಲ ಕೊಂಡಾಡ ಅಂಥದ್ದು ಮಾಡಿದೆ ಅಂತ ನಾವೇನು ನಿನ್ನ ಮಾತಾಡ್ಸಕ್ಕೆ ಬಂದಿಲ್ಲ. ಓಟು ಬಿಟ್ಟು ಕೆಲಸ ಮಾಡಿಲ್ಲ ಅಂತ ನಾವು ಮಾತಾಡಿದ್ವಿ. ನಮ್ಮ ಮಕ್ಕಳನ್ನಂತಾಗಿದ್ರೆ ನಾವು ತಲೆ ಎತ್ಕೊಂಡು ಓಡಾಡಕ್ಕೆ ಬಿಡ್ತಿರ್ಲಿಲ್ಲ ಊರಾಗಿ. ನಡಿಯೇ ಒಳಗೆ ಕುಕ್ಕರಿಸ್ತಾಳೆ ಅಂತ ಹೇಳಿ ಒಳಗೆ ಕುಂಡ್ರಿಸ್ತಿದ್ವಿ. ಹಿಂಗಾಲೇನೆ ಬಂದು ಆಸ್ಪತ್ರೆಯಿಂದ ಬಂದು 2 ದಿನ ಕಾಲೇ ಬೀದೆ ಕುಕ್ಕಮ್ಮಕ್ಕೆ ಬಿಟ್ಟಿಲ್ಲ ನಾವು. ಬೀದೆ ಕುಕ್ಕಮ್ಮಕ್ಕೆ ಬಿಡಲ್ಲ ನನ್ನ ಮಕ್ಕಳನ್ನಾಗಿದ್ರೆ ನಾನು ಅದೇನು ಮಾಡ್ತಿದ್ನ ನನಗೆ ಗೊತ್ತಿರಲಿಲ್ಲ. ಯಾಕಂತೆ ಸ್ವಾತಿ ನೋಡಮ್ಮ, ನನ್ನ ಪಾಡಿಗೆ ನಾನು ಸುಮ್ಮನೆ ಕುತ್ಕೊಂಡಿದ್ದೀನಿ. ಬಂದು ನಾನು ಏನು ದೊಡ್ಡ ಗನಂದರಿ ಕೆಲಸ ಮಾಡಿದ್ದೀನಿ ಅಂತ ಬಂದು ಇಲ್ಲಿ ಕುತ್ಕೊಂಡವಳು ಅಂತೇಳಿ ಮಾತಾಡ್ತಾರೆ. ನೋಡಮ್ಮ, ಅವ್ರು ಸುದ್ದಿಗೆ ಹೋಗಿಲ್ಲ. ನನ್ನ ಪಾಡಿಗೆ ನಾನು ಸುಮ್ಮನೆ ಕುತ್ಕೊಂಡಿದ್ದೀನಿ. ನನ್ನ ಪಾಡಿಗೆ ನಾನು ಸುಮ್ಮನೆ ಕುತ್ಕೊಂಡಿದ್ರು ನಾನು ಬಿಡ್ತಾ ಇಲ್ಲ. ನೋಡಮ್ಮ ಹೆಂಗೆ ಮಾತಾಡ್ತಾ ಇದ್ದಾರೆ.
ಯಾಕೆ ಅವಳೇನ ನಿಮ್ಮನ್ನು ಮಾತಾಡ್ಸಿದ್ಲೆ ಅಲ್ಲಿ ಪಾಡಿಗಳು ಸುಮ್ಮನೆ ಕುಕ್ಕಂಡ್ರೆ ನೀವು ಯಾಕೆ ಅಂಕ್ಲು ಮಾತಾಡೋದು ಏನೋ ಆಗೈತೆ ಒಂದಿಟ್ಟು ಸಿಕ್ಕೈತೆ ಅಂತ ಅದನ್ನೇ ಒಂದು ಇದನ್ನು ತಗೊಂಡು ಹಂಗೆ ಮಾತಾಡ್ತಿರಲ್ಲ ಗೊತ್ತಾಗಲ್ವೇ ಹಾಂ ಸುಮ್ಮನಿರಿ ಏನು ನಾವೇನು ನಿಮ್ಮ ಸುದ್ದಿ ಬಂದ್ವಿ ಇನ್ನು ಬೀದೆ ಕುಂಡ್ರಸಿದೆಯಲ್ಲೇ ಮಗಳೇನು ದೊಡ್ಡ ಗಾನಂದಾರಿ ಕೆಲಸ ಮಾಡ್ಯಾಳಮ್ಮಗೆ ಹಾಂ ಆಸ್ಪತ್ರೆಗೆ ಕರ್ಕೊಂಡೋಗಿ ಎಲ್ಲ ಹಿಂಗೆ ಮಾಡ್ಕೊಂಬಂದು ಎಲ್ಲ ಗೊತ್ತಿಲ್ಲ ಅನ್ಕೊಂಡಿದೀಯ ಇನ್ನು ಬೀದೆ ಕುಂಡ್ರಸಿದೀಯ ನಮ್ಮಂಥ ಮಕ್ಕಳನ್ನಾಗಿದ್ರೆ ನಾನು ಎಲ್ಲೋಡು 4 ತೇಡಿಗೆ ಕಾಲಿಗೆ ಕುಕ್ರಸ್ಕಳೆ ನೀನು ಹೊರಕ್ಕೆ ಹೋಗ್ಬೇಡ ಅಂತ ಕುಂಡ್ರಿಸ್ತಿದ್ದೆ ಇನ್ನು ಬೀದಕ್ಕೆ ಬಿಸಿಲು ಕಾಯಿಸ್ಕೊಳಮ್ಮ ಅಂತೇಳಿ ಕುಂಡ್ರಿಸಿದ್ಯಲ್ಲ ಕರ್ಕೊಂಬಂದು ಗೊತ್ತಾಗಲ್ಲ ನಿನಗೆ ಹಾಂ ನೀನು ಫಸ್ಟು ಮಕ್ಕಳನ್ನ ಭಯವಾಗಿ ಕೇಳಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ನಮ್ಮನೆ ಮಂತನದ್ದು ಮರ್ಯಾದೆ ಎಲ್ಲ ಕಳಿತೀಯ ಥೂ ನೀವು ಮಾತಾಡಬೇಡ್ರಿ ಅಕ್ಕ ನಾವು ನಿಮ್ಮ ಸುದ್ದಿಗೆ ಬಂದಂಗೆ ಮಾತಾಡ್ರಿ ನಮ್ಮ ಪಾಡಿಗೆ ನಾವು ಒಯ್ದೀವಿ ಈಗ ನನ್ನ ಮಗಳು ತಪ್ಪು ಮಾಡ್ಯವಳೆ ಇಲ್ಲ ಅಂತಲ್ಲ ಮಾಡ್ಲೇಳು ನೀನೇನು ಅವೆಲ್ಲ ಮಾತಾಡಬೇಡ್ರಿ ನೀವು ಅವಳು ಹಣೆ ಬರ್ದಾಗ ಏನಿರುತ್ತೋ ಅದಾಗುತ್ತೆ ಈಗ ಯಾರೇನೇನು ಹಿಂಗೆ ಆಗುತ್ತೆ ಹಿಂಗೆ ಅಂತ ಹೇಳಿ ಯಾರಿಗೇನು ಮುಂದಾಗಲೇ ಗೊತ್ತಿರಲ್ಲ ಹಿಂಗಾಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ ಹಿಂಗಾಗುತ್ತೆ ಮತ್ತು ಗೊತ್ತಿರೋ ನಾವಿರೋ ಇಬ್ಬರು ಮಕ್ಕಳು ಅಂತೇಳಿ ನಾವು ಪ್ರೀತಿ ಕೊಡ್ತೀವಿ ಆ ಪ್ರೀತಿನ ಗಳಿಸಾಕೋ ಯೋಗ್ಯತೆ ಇರ್ಬೇಕು ಸುಮ್ಮ ಮಕ್ಳ ಮೇಲೆ ಆಗ್ಲೆಲ್ಲ ಎರೆಗಾಡೋದು ಮಕ್ಳ ಮೇಲೆ ಆಗ್ಲೆಲ್ಲ ಸಿಟ್ಟು ಮಾಡ್ಕೊಂಬೋದು ಇವೆಲ್ಲ ಮಾಡಿದ್ರೆ ಅದು ಪ್ರೀತಿ ಅನ್ನಿಸ್ಕೊಂಬಲ್ಲ ಈ ಪ್ರೀತಿ ಎಲ್ಲರಿಗೂ ಸಿಗಲ್ಲ ಮಕ್ಳಿಲ್ದವ್ರು ಎಷ್ಟೋ ಜನ ಇರ್ತಾರೆ ನಮ್ಮ ಮಕ್ಕಳಿಗೆ ನಾವು ನಮ್ಮ ಮಕ್ಳಿಗೆ ಪ್ರೀತಿ ಕೊಡ್ದಲ್ಲ ಬೇರೆಯವ್ರ ಮಕ್ಳಿಗೆ ಪ್ರೀತಿ ಕೊಡೋಕ್ಕಾಗುತ್ತಾ ನಿಮ್ಮದೇ ಒಳ್ಳೆ ಕಥೆಯಮ್ಮ ನಾವು ನಮ್ಮ ಮಕ್ಕಳನ್ನ ಮುದ್ದಾಗಿ ಪ್ರೀತಿಯಿಂದಲೇ ಸಾಕಿರೋದು ಯಾಕೆ ಅಮ್ಮಣಿ ಏನಾತೆ ಮೇಡಮ್ಮ ಇನ್ನು ಬೀದೆ ಕರ್ಕೊಂಬಂದು ಕುಂಡ್ರಿಸವಳೆ ಇವಣ್ಣ ಊಟ ಬಿಟ್ಟು ಕೆಲಸ ಮಾಡಿದಾಳೆ ಇಂತಾಳು ನಮ್ಮ ಬೀದೆ ಕರ್ಕೊಂಬಂದು ಕುಂಡ್ರಿಸವಳೆ ನಾನು ನನ್ನ ತಳಾಗಿದ್ದು ಸುಮ್ಮನೆ ಬಿಡ್ತಿರ್ಲಿಲ್ಲ ಅಂತ ನಾನು ಕಿರಮ್ಮತ್ತ ಹೋದ್ರು ಹೋಗ್ಲಿ ಸುಮ್ಕಿರೆ ಪದ್ಮ ಸುಮ್ಮನೆ ಯಾತು ಮಾತಾಡಬೇಡ್ರಿ ಅಯ್ಯೋ ನಾವು ಯಾತು ಮಾತಾಡಿಲ್ಲ ಕಣಮ್ಮ ಅತ್ತೆ ಎಲ್ಲ ಮಾತಾಡಿದ್ದು ನಿಮ್ಮ ಹೆಣ್ಮಕ್ಳು ಇಬ್ರು ಅವರೇ ಮಾತಾಡ್ತಾ ಇರೋದು ನಾವು ಅವ್ರ ಸುದ್ದಿಗೆ ಹೋಗಿಲ್ಲ ಅವ್ರ ಬಗ್ಗೆನೇ ಮಾತಾಡಿಲ್ಲ ಅವಳು ಸುಮ್ಮನೆ ಕೂಕೊಂಡವಳೆ ಏನೋ ತಪ್ಪ ಹಣೆ ಬರ್ದಾಗ ಏನೋ ಆಗೈತೆ ತಪ್ಪು ಎಂಥವ್ರು ಮಾಡ್ತಾರೆ ಹಾಂ ಅದಕ್ಕೆ ಸುಮ್ಮನೆ ನಮ್ಮ ಮಕ್ಳ ಬಗ್ಗೆ ಅವಳೇನು ಮಾಡೇ ಇಲ್ಲ ಅವಳೇನು ತಪ್ಪು ಮಾಡಿದಾಳೆ ಅವಳೇನು ಮಾಡಿಲ್ಲ ಅವಳಿಗೆ ಯಾಕೆ ಒಟ್ಟನ ಬಂದಿತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ ಅಷ್ಟೇ ಅವಳಿಗೇನು ಆಗಿಲ್ಲ ಅವಳಿಗೇನಾಗೈತೆ ಅಂತ ಮಾತಾಡ್ತೀರಾ ಹಾಂ ಸುಮ್ಮನೆ ನನ್ನ ಮಗಳ ಬಗ್ಗೆ ಲೇ ಏ ಪದ್ಮಿ ಎಲ್ಲರಿಗೂ ಗೊತ್ತೈತೆ ಕಣೆ ಮುಚ್ಚೆ ಬಾಯಿ ಓಹೋ ಮದುವೆಗಿನ ಮುಂಚೆನೇ ಪ್ರೆಗ್ನೆಂಟ್ ಆಗಿದ್ದಾಳೆ ಎಂಬುದು ಗೊತ್ತೈತೆ ಎಲ್ಲನ ಲೇ ಮುಚ್ಚೆ ಬಾಯಿ ಗೊತ್ತಿಲ್ಲ ಅನ್ಕೊಂಡವಳೆ ಬೆಕ್ಕಳು ಮುಚ್ಕೊಂಡು ಹಾಲು ಕೊಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡವಳೆ ಲೇ ಎಲ್ಲರಿಗೂ ಗೊತ್ತಾಗಿತ್ತು ಊರಾಗೆಲ್ಲ ಮಾತಾಡ್ತಾರೆ ಇದಕ್ಕೇನ ಗೊತ್ತಿಲ್ಲ ಅನ್ಕೊಂಡವಳೆ ಏನೂ ಆಗಿಲ್ಲ ಅಂತ ನಿರಮ್ಮತ್ತ ಹೋಗ್ಲಿ ಅವಳೇನೋ ಬಿಸ್ಲಕ್ಕೆ ಒಂದು ಬಂದು ಕೂಕೊಂಡವಳೆ ಏ ಪದ್ಮ ಕರ್ಕೊಂಡೋಗು ಗಾಳಕ್ಕೆ ಪಾಳೆಗೆ ಕುಂಡ್ರಿಸ್ಬೇಡ 2 ದಿನ ಭಯವಾಗಿ ಸುಮ್ಮನೆ ಇರ್ಲೇಳು ಒಳಗೆ ಕರ್ಕೊಂಡೋಗು ಕರ್ಕೊಂಡೋಗಿ ಒಳಗೆ ಕರ್ಕೊಂಡೋಗು ಬಾರಮ್ಮ ಬಾರೆ ಸುಮ್ಮನೆ ಇಂಥ ಅಂಕಲ್ ಹೊಡೆಯರು ಅಂತೇಳಿ ಕಣ್ಮೇಲೆ ಸುಮ್ಮನೆ ಇಲ್ಲೆಲ್ಲ ಬಂದು ಕೂಕೋಬೇಡ ಬಾ ಏದು ಬಾರಮ್ಮ ಬಾ ನಮ್ಮನ್ನೇ ಅಂತಾರೆ ಜನ ಸುಮ್ಮನೆ ಕೂಕೊಂಡ ನಮ್ಮ ಸುದ್ದಿಗೆ ಯಾಕೆ ಬರಬೇಕು ಅಳದವರು ಬಾರಮ್ಮತ್ತ ಸುಮ್ಮನೆ ಬಾ ಇವಾಗ ಅವರು 9 ಸ್ಟೇಜ್ನಾಗ ಇದ್ದಾರೆ ನಾವು ಅನ್ನಿಸ್ಕೊಂಬ ಸ್ಟೇಜ್ನಾಗ ಇದ್ದೀವಿ ಅಂಬ್ಲೇಳು ನಮ್ಮನ್ನು ಅವರು ಅಂಬ್ಲೇಳು ಅಂದಿದ್ದೆಲ್ಲ ಒಳ್ಳೇದೇನೆ ಸುಮ್ಮನಿರು ಅವ್ರು ಅಂಬ್ತಾ ಇದ್ದಾರೆ ಅಂತಂದ್ರೆ ನಮ್ಗೆ ಆಗೋದೆಲ್ಲ ಒಳ್ಳೇದಕ್ಕೇನೆ ಅಂಬ್ಲೇಳು ಸುಮ್ಮನಿರು ಅಂಬ್ಲಿ ಅಂತ ಇದ್ರಾಗ ಇದ್ದಾರಮ್ಮ ಅವರು ಇವಾಗ ಒಳ್ಳೆ ಸ್ಥಾನದಾಗ ಇದ್ದಾರೆ ದೊಡ್ಡ ಸ್ಥಾನದಾಗ ಅದಕ್ಕೆ ಅಂಬ್ತಾರೆ ಕರ್ಕೊಂಡು ಅದೇ ಹೋದ್ಲು ಇನ್ನು ಕರ್ಕೊಂಬಂದು ಮತ್ತೆ ಬೀದೆ ಕುಂಡ್ರಿಸಿ ಮಾನ ಮರ್ಯಾದೆ ಇಲ್ದಾಳೆ ಅವಳನ್ನ ನನ್ನ ಮನೇನೆ ಹಿಂಗಾಗೈತೆ ಎಂಬುದು ಬುದ್ಧಿ ಬೇಡ್ರಿ ತಗ ಅದಕ್ಕೆ ಮತ್ತೆ ಇವಳು ಸರಿಯಾಗಿದ್ದಿದ್ರೆ ಹಿಂಗೆ ಯಾಕಾಗೋದು ನಾನು ಹೇಳ್ದೆ ತಗ ಅಯ್ಯೋ ಆವಾಗಲೇ ಬಾಯಿ ಇಕ್ಕಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಬಾಯಿ ಇಕ್ಲಿಲ್ಲ ಕಣಮ್ಮ ಹುಡುಗರು ಹೇಳ್ದಂಗೆ ಕೇಳ್ಕೊಂಡು ಕುಣೋದು 2 ರಾಮ ಏನು ಕೇಳಿದ್ದೆ ತಿಂಬಾಕಿ ರಾಮ ಏನಾಡಾರ ಹೇಳು ಯೋಟ ನಾನು ಇದು ಮಾಡಬಾರ್ದು ಅದಕ್ಕೆ ಮತ್ತೆ ನಾನು ಅಲ್ಗೂ ಹೇಳಿದ್ದಮ್ಮ ಯೋಟ್ ಹೇಳ್ದೆ ಅಯ್ಯಪ್ಪ ಯೋಟು ನಾನು ಹಿಂಗೆ ಮಾಡಬೇಡ ಕಣೆ ಅಂತೇಳಿ ಯೋಟ್ ಹೇಳಿದ್ರು ಕೇಳಲಿಲ್ಲ ಬಾ ನಾನು ಬೇಡ ಹಿಂಗೆ ಮಾಡ್ತಾ ಇದ್ದಾರೆ ನೋಡ್ರಮ್ಮ ಮಕ್ಕಳು ನಾವು ಈಗ ಬಾಯಿವಾಗಿ ಕೇಳ್ರಮ್ಮ ಅಂತೇಳಿ ಎಷ್ಟು ಹೇಳ್ತೀನಿ ಹಂಗಂದ್ರೂ ಕೇಳಲಿಲ್ಲ ಬಾಯಿಗೆ ಬಂದಂಗೆ ಮಾತಾಡೇಳು ಬಾಯಿಗೆ ಬಂದಂಗೆ ಹಂಗೆ ಇದು ಮಾಡಾಳು ಅಯ್ಯಪ್ಪ ನಾನೇನೋ ಅಂದ್ಕೊಂಡಿದ್ದೆ ನಾನು ಬಿಡತ್ತ ಅಂತೇಳಿ ಎಷ್ಟು ಇದನ್ನು ಮಾಡ್ತಿದ್ದೆ ಒಬ್ಬೊಬ್ಬೊಬ್ಬೊಬ್ಬ ನನ್ನ ಮೇಲೆ ಹಂಗೆ ಹಿಂಗೆ ಬರೋಳು ಯಾತನ ಹೇಳಿ ಸುಮ್ಮನೆ ಅವ್ರಿಗೆ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ಯಾಕೆ ಯಾತಿ ಹೇಳಕ್ಕೆ ಹೋಗ್ಬಾರ್ದು ನಾವೇ ಹೇಳಿ ಬಯಸ್ಕೊಂಡಿದ್ದೀವಿ ಯಾಕೆ ಅವ್ರು ಉಂಟು ಅವ್ರ ಮಕ್ಕಳು ಉಂಟು ಇಲ್ಲ ಕಣಮ್ಮ ನಮ್ಮಂತರ್ಗೆ ಏನಾಗಿದ್ರೆ ಅವಳು ಸುಮ್ಮನೆ ಬಿಡಾಳ ಅವಳು ಪದ್ಮಿ ಹೆಂಗೆ ಮಾತಾಡೋಳು ಅವಳು ಸುಮಾರು ಅದಾಳಲ್ಲ ಓಹೋ ಇನ್ನೂ ಮಾತಾಡ್ತಾಳೆ ನೋಡಿ ಹೆಂಗೆ ಮಾತಾಡ್ತಾಳೆ ಇನ್ನೂ ನಮ್ಮ ತವ ಹಾಕೊಂಡು ಬಿಡ್ಕೊಂಡು ನಮ್ಮ ಹುಡುಗರಿಗೆ ಸಿಟ್ಟು ಏನು ಕೊಡಲಿಲ್ವಲ್ಲ ನನ್ನ ಮಕ್ಕಳಿಗೆ ಅಂತ ಬಿಡು ಆಗ್ದಿಲ್ಲದೆ ಒಳ್ಳೇದಾಯ್ತು ಇವಾಗ ಸುಮ್ಮನೆ ನಿಂತಾಳು ಮದುವೆ ಮಾಡ್ಕೊಂಡು ಅವಳು ಸುಮ್ಮನೆ ಓಟು ಇಷ್ಟ ಆಗಲಿಲ್ಲ ಹಿಂಗೆ ಅಂತ ಒಟ್ಟು ಗಲಾಟೆ ಗದ್ದಲ ಮಾಡ್ಕೊಂಡು ಓಟು ಇದು ಮಾಡ್ಕೊಂಬತ್ಕೆ ನಾನು ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು ಸುಮ್ಮನೆ ಆಗ್ಬೇಕು ನಮ್ಮ ಹುಡುಗರಿಗೆ ಅನ್ಬೇಕು ಅವ್ರು ಯಾರನ್ನ ಒಂದು ಮಾತು ಅಂದರೆ ತಿರ್ತಿಗೂ ಅನ್ಬೇಕು ನಮ್ಮ ಹುಡುಗರಿಗೆ ಹಂಗೆ ನೋಡ್ತಾ ಇರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.